ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 57ನೆಯ ಪದ್ಯ. ಆ ಪದ್ಯ ಹೀಗಿದೆ. ಅರಿಮರುಳಂತುಟೆ ಸೊರ್ಕಿನ ತೆರೆದಂತುಟೆ ಮನಮರಳುವುದೆರ್ದೆಯುರಿವುದು ಮೆಯ್ಯರಗುವುದು ಒದೆದಾವುದನಿದ ಅರಿಯಂ ಇದೇಕೆಂದು ಕನ್ನೆ ತಳಬೆಳಗಾದಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅರಿಮರುಳು ಅಂತುಟೆ, ಸೊರ್ಕಿನ ತೆರಂ ಅದಂತುಟೆ, ಮರಂ ಒರಲ್ದುದು ಒರಲ್ವ ಎರ್ದೆ ಯುರಿಯುವುದು, ಮನಂ ಒರಲ್ವುದು ಎರ್ದೆ ಯುರಿಯುವುದು, ಮೇಯಿ ಎರಗುವುದು ಪದೆದು ಆನಿದ ಅರಿಯಂ ಇದೇಕೆಂದು ಕನ್ನೆ ತಳಬೆಳಗಾದಳು. ಅರಿ ಮರುಳು ಅಂತುಟೆ. ಅರಿಮರುಳು ಅಂದರೆ ಅರಿ ಅಂದರೆ ಜ್ಞಾನ, ಅಂದರೆ ಮನೋಭ್ರಾಂತಿ ಅಥವಾ ಮನಸ್ಸಿನ ಹುಚ್ಚುತನ. ಅಂತುಟೆ ಹಾಗಿರಲಿ. ಸೊರ್ಕಿನ ತರಂ ಅದಂತುಟೆ, ಸೊಕ್ಕು ಅಥವಾ ಅಹಂಕಾರ ಅದರ ಪರಿಸ್ಥಿತಿ ಹಾಗಿರಲಿ. ಮನಂ ಒರಲ್ಬುದು, ಮನಸ್ಸು ಬಯಸುವುದು. ಎರ್ದೆ ಯುರಿಯುವುದು, ಎದೆಯಲ್ಲಿ ಉರಿ ಉಂಟಾಗ್ತದೆ. ಮೈ ಎರಗುವುದು, ಮೈ ಬಾಗುವುದು. ಪದೆದು ಆವುದಂ ಪದೆದು ಪದೆವುದು. ಮನಂ ಎರಗುವುದು ಪದೆವುದು, ಮನವು ಬಾಗುವುದು ಮತ್ತು ಬಯಸುವುದು, ಪದೆಯುವುದು. ಆನಿದಂ ಅರಿಯಂ, ನಾನು ಇದು ಏನು ಅಂತ ತಿಳಿಯೆ. ಇದೇಕೆಂದು ಕನ್ನೆ ತಳಬೆಳಗಾದಳು. ಅಂದರೆ ಸುಭದ್ರೆಯ ಮನಸ್ಸಿನ ಪರಿಸ್ಥಿತಿ ಏನಾಗಿತ್ತಂದರೆ, ಅರಿಮರುಳು ಅಂತುಟೆ ಒಂಥರ ಮನೋಭ್ರಾಂತಿ ಆದ ಹಾಗೆ, ಸೊರ್ಕಿನ ತೆರೆದಂತುಟೆ ಸಿಟ್ಟು ಬಂದ ಹಾಗೆ, ಮನಂ ಒರಳುವುದು ಮನಸ್ಸು ಬಯಸುವುದು, ಎರ್ದೆ ಯುರಿಯುವುದು ಎದೆ ಯುರಿ ಆಗುವುದು, ಮೈ ಎರಗುವುದು ಮನಸ್ಸು ಎದೆ ದೇಹ ಬಾಗುವುದು, ಹಾಗೆಯೇ ಪದೆಯುವುದು ಮನಸ್ಸು ಬಯಸುವುದು. ಇದಂ ಅರಿಯೆ, ಇದು ಯಾಕೆ ಎಂದು ನಾನು ತಿಳಿಯೆ. ಇದೇಕೆಂದು ಕನ್ನೆ ತಳಬೆಳಗಾದಳು. ಇದು ಯಾಕೆ ಎಂಬುದಾಗಿ ತಿಳಿಯದೆ ಆಕೆ ಅರೆ ಹುಚ್ಚಿಯ ಹಾಗೆ ಆದಳು.